ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಕರಕಮಲನಿದರ್ಶಿತಾತ್ಮಮುದ್ರಃ ಪರಿಕಲಿತೋನ್ನತಬರ್ಹಿಬರ್ಹಚೂಡಃ ಇತರಕರಗೃಹೀತವೇತ್ರತೋತ್ರಃ ಮಮ ಹೃದಿ ಸನ್ನಿಧಿಮಾತನೋತು ಶೌರಿಃ. ಜೀವಚ್ಛವೋ ನಿಗದಿತಃ ಸತು ಪಾಪಕರ್ಮ ಯೇನ ಶ್ರುತಂ ಶುಕಕಥಾವಚನಂ ನ ಕಿಂಚಿತ್ ಧಿಕ್ತಂ ನರಂ ಪಶುಸಮಂ ಭುವಿ ಭಾರರೂಪಂ ಏವಂ ವದಂತಿ ದಿವಿದೇವ ಸಮಾಜಮುಖ್ಯಾಃ. ದುರ್ಲಭೈವ ಕಥಾಲೋಕೆ ಶ್ರೀಮದ್ಭಾಗವತೋದ್ಭವ ಕೋಟಿಜನ್ಮಸಮುತ್ಥೇನ ಪುಣ್ಯೇನೈವ ತು ಲಭ್ಯತೆ. ತೇನ ಯೋಗನಿಧೇ ಧೀಮನ್ ಶ್ರೋತವ್ಯಾ ಸಾ ಪ್ರಯತ್ನತಃ ದಿನಾನಾಂ ನಿಯಮೋ ನಾಸ್ತಿ ಸರ್ವದಾ ಶ್ರವಣಂ ಮತಂ. ಸತ್ಯೇನ ಬ್ರಹ್ಮಚರ್ಯೇಣ ಸರ್ವದಾ ಶ್ರವಣಂ ಮತಂ ಅಶಕ್ಯತ್ವಾತ್ ಖಲು ಬೋಧ್ಯ ವಿಶೇಷೋತ್ರ ಶುಕಾಜ್ಞೆಯ. ಮನೋವೃತ್ತಿಜಯಶ್ಚೈವ ನಿಯಮಾಚರಣಂ ತಥಾ ದೀಕ್ಷಾಂ ಕರ್ತುಮಶಕ್ಯತ್ವಾತ್ ಸಪ್ತಾಹ ಶ್ರವಣಂ ಮತಂ. ಶ್ರದ್ಧಾತಶ್ರವಣೇ ನಿತ್ಯಂ ಮಾಘೇ ತಾವದ್ಧಿ ಯತ್ಫಲಂ ತತ್ಫಲಂ ಶುಕದೇವೇನ ಸಪ್ತಾಹ ಶ್ರವಣೇ ಕೃತಂ. ಮನಸಶ್ಚಾಜಯಾದ್ರೋಗಾತ್ ಪುಂಸಾಂ ಚೈವಾಯುಷಃ ಕ್ಷಯಾತ್ ಕಲೇರ್ದೋಷಬಹುತ್ವಾಚ್ಚ ಸಪ್ತಾಹ ಶ್ರವಣಂ ಮತಂ. ಯತ್ಫಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನ ಅನಾಯಾಸೇನ ತತ್ಸರ್ವಂ ಸಪ್ತಾಹ ಶ್ರವಣೇ ಲಭೇತ್. ಯಜ್ಞಾತ್ ಗರ್ಜತಿ ಸಪ್ತಾಹಃ ಸಪ್ತಾಹೋ ಗರ್ಜತಿ ವ್ರತಾತ್ ತಪಸೋ ಗರ್ಜತಿ ಪ್ರೋಚ್ಚೈಃ ತೀರ್ಥಾನ್ ನಿತ್ಯಂ ಹಿ ಗರ್ಜತಿ. ಯೋಗಾತ್ ಗರ್ಜತಿ ಸಪ್ತಾಹಃ ಧ್ಯಾನಾತ್ ಜ್ಞಾನಾಚ್ಚ ಗರ್ಜತಿ ಕಿಂ ಬ್ರೂಮೋ ಗರ್ಜನಂ ತಸ್ಯ ರೇರೇ ಗರ್ಜತಿ ಗರ್ಜತಿ. ಶೌನಕ ಉವಾಚ ಸಾಶ್ಚರ್ಯಮೇತತ್ ಕಥಿತಂ ಕಥಾನಕಂ ಜ್ಞಾನಾದಿಧರ್ಮಾನ್ ವಿಗಣಯ್ಯ ಸಾಂಪ್ರತಂ. ನಿಶ್ರೇಯಸೇ ಭಾಗವತಂ ಪುರಾಣಂ ಜಾತಂ ಕುತೋ ಯೋಗವಿದಾದಿಸೂಚಕಂ. ಸೂತ ಉವಾಚ ಯದಾ ಕೃಷ್ಣೋ ಧರಾನ್ ತ್ಯಕ್ತ್ವಾ ಸ್ವಪದಂ ಗಂತುಮುದ್ಯತಃ ಏಕಾದಶಂ ಪರಿಶ್ರುತ್ಯಾಪ್ಯುದ್ಧವೋ ವಾಕ್ಯಮಬ್ರವೀತ್. ಉದ್ಧವ ಉವಾಚ ತ್ವಂತು ಯಾಸ್ಯಸಿ ಗೋವಿಂದ ಭಕ್ತಕಾರ್ಯಂ ವಿಧಾಯ ಚ ಮಚ್ಚಿತ್ತೆ ಮಹತಿ ಚಿಂತಾ ತ್ವಾಂ ಶ್ರುತ್ವಾ ಸುಖಮಾವಹ. ಆಗತೋಯಂ ಕಲಿರ್ಘೋರೋ ಭವಿಷ್ಯಂತಿ ಪುನಃ ಖಲಾಃ ತತ್ಸಂಗೇನೈವ ಸಂತೋಪಿ ಗಮಿಷ್ಯಂತ್ಯುಗ್ರತಾಂ ಯದಾ. ತದಾ ಭಾರವತೀ ಭೂಮಿರ್ಗೋರೂಪೇಯಂ ಕಮಾಶ್ರಯೇತ್ ಅನ್ಯೋ ನ ದೃಶ್ಯತೆ ತ್ರಾತ ತ್ವತ್ತಃ ಕಮಲಲೋಚನ. ಅತಃ ಸತ್ಸುದಯಾಂ ಕೃತ್ವಾ ಭಕ್ತವತ್ಸಲಮಾವ್ರಜ ಭಕ್ತಾರ್ಥಂ ಸಗುಣೋ ಜಾತೋ ನಿರಾಕಾರೋಪಿ ಚಿನ್ಮಯಃ. ತ್ವದ್ವಿಯೋಗೇನ ತೇ ಭಕ್ತಾಃ ಕಥಂ ಸ್ಥಾಸ್ಯಂತಿ ಭೂತಲೆ ನಿರ್ಗುಣೋಪಾಸನೆ ಕಷ್ಟಂ ಅತಃ ಕಿಂಚಿತ್ ವಿಚಾರಯ. ಇತ್ಯುದ್ಧವವಚ ಶ್ರುತ್ವಾ ಪ್ರಭಾಸೇ ಚಿಂತಯದ್ಧರಿಃ ಭಕ್ತಾವಲಂಬನಾರ್ಥಾಯ ಕಿಂ ವಿಧೇಯಂ ಮಯೇತಿ ಚ. ಶ್ರೀಕೃಷ್ಣ ಪರಂಜ್ಯೋತಿಷೇ ನಮಃ. ಶ್ರೀಮದ್ಭಾಗವತ ಮಾಹಾತ್ಮ್ಯದ ಅನುಸಂಧಾನದ ಸರಣಿಯಲ್ಲಿ ಪದ್ಮಪುರಾಣೋಕ್ತವಾದಂತಹ ಶ್ರೀಮದ್ಭಾಗವತ ಮಾಹಾತ್ಮ್ಯ ಅದರ 3ನೇ ಅಧ್ಯಾಯದಲ್ಲಿ ಈವರೆಗೆ ನಾರದ ಮತ್ತು ಸನಕಾದಿ ಮಹರ್ಷಿಗಳ ಭೇಟಿ, ಇನ್ನುಳಿದಂತಹ ಅನೇಕಾನೇಕ ಋಷಿಮುನಿಗಳು ಸೇರಿ ಆ ದಿವ್ಯವಾದಂತಹ ಪವಿತ್ರವಾದಂತಹ ಗಂಗಾ ನದಿಯ ತೀರದಲ್ಲಿ ಭಾಗವತ ಕಥೆಯನ್ನು ಕೇಳುವುದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ನೆರೆದಿದ್ದಾರೆ. ಆ ಸಂದರ್ಭದಲ್ಲಿ ಸನಕಾದಿಗಳು ನಾರದರಿಗೆ ಭಾಗವತ ಮಾಹಾತ್ಮ್ಯವನ್ನು ತಿಳಿಸ್ತಾ ಇರುವಂತಹ ಸಂದರ್ಭ. ಅದೇ ಒಂದು ಸರಣಿಯಲ್ಲಿ ಮುಂದಕ್ಕೆ ಯಾವಾತನೂ ತನ್ನ ಜೀವನದಲ್ಲಿ ಎಳ್ಳಷ್ಟಾದರೂ ಯತ್ಕಿಂಚಿತ್ತಾದರೂ ಭಾಗವತ ಕಥೆಯನ್ನು ಕೇಳುವುದಿಲ್ಲವೋ, ತನ್ನ ಜೀವನದ ಅವಧಿಯಲ್ಲಿ ಒಮ್ಮೆಯಾದರೂ ಯಾವಾತನೂ ಭಾಗವತ ಕಥೆಯನ್ನು ಕೇಳಲಿಲ್ಲವೋ ಆತ ಜೀವಚ್ಛವ, ಬದುಕಿದ ಹೆಣ, ಬದುಕಿರುವ ಶವದಂತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆತ ಬದುಕಿದ್ರು ಒಂದೇ, ಸತ್ರು ಒಂದೇ, ಯಾವ ಲೆಕ್ಕವೂ ಇಲ್ಲ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಭಾಗವತ ಅನ್ನೋಂಥದ್ದು ಕಿವಿಯ ಮೇಲೆ ಬೀಳಲಿಲ್ಲ ಅಂತ ಆದರೆ 50 ವರ್ಷ ಬದುಕಿದ್ರೇನು, 100 ವರ್ಷ ಬದುಕಿದ್ರೇನು, ಕಾಕೋಪಿ ಜೀವತಿ ಚಿರಂಚ ಬಲಿಂಚ ಭುಂಕ್ತೆ ಎಂಬುದಾಗಿ ಪಂಚತಂತ್ರ ಹೇಳುತ್ತೆ. ಕಾಗೆಯೂ ಬದುಕುತ್ತೆ. ಕಾಗೆಯನ್ನ ಚಿರಂಜೀವಿ ಅಂತ ಕರೀತಾರೆ. ದೀರ್ಘಕಾಲ ಬದುಕುತ್ತೆ, ಗಟ್ಟುಮುಟ್ಟಾಗಿ ಬದುಕುತ್ತೆ, ನೀರೋಗವಾಗಿ ಬದುಕುತ್ತೆ. ಗಟ್ಟಿಮುಟ್ಟಾಗಿ ನೀರೋಗವಾಗಿ ಬದುಕುವುದೇ ಮಾನವ ಜನ್ಮದ ಉದ್ದೇಶವಲ್ಲ. ಹಾಗಾಗಿ ಪಕ್ಷ ಮಾನವರು ಎಷ್ಟೋ ಹಿಂದುಳಿದು ಬಿಟ್ಟಿದ್ದಾರೆ. ಆನೆಗಳು ನಮಗಿಂತಲೂ ಜಾಸ್ತಿ ಬದುಕುತ್ತವೆ, ಜಾಸ್ತಿ ವರ್ಷಗಳು ಬದುಕುತ್ತವೆ. ಕಾಗೆಗಳು ಲೆಕ್ಕವೇ ಹಾಕಕ್ಕಾಗಲ್ಲ, ಅಷ್ಟು ವರ್ಷಗಳು ಬದುಕುತ್ತವೆ. ಹೀಗಿರುವಾಗ ಮನುಷ್ಯ ಜನ್ಮವನ್ನು ಪಡೆದಂತಹ ಜೀವಿಗಳ ಸಾರ್ಥಕತೆ ಹೇಗೆ ಸಂಭವವಾಗುತ್ತೆ?
ಮನುಷ್ಯ ಜನ್ಮದ ಸಾರ್ಥಕತೆ ಸಂಭವವಾಗಬೇಕು ಅಂತಂದ್ರೆ ಒಂದೇ, ಆತ್ಮಸಾಕ್ಷಾತ್ಕಾರವಾಗಬೇಕು. ಹಿಂದಿ ಭಾಷೆಯಲ್ಲಿ ಹೇಳುವಂತೆ 100 ಬಾತ್ ಕಿ ಏಕ್ ಬಾತ್ ಅಂದ ಹಾಗೆ 1000ಕ್ಕೊಂದು ಮಾತು ಹೇಳುವುದಾದರೆ ಏನಪ್ಪ ಅಂದ್ರೆ, ಆತ್ಮಸಾಕ್ಷಾತ್ಕಾರವಾಗದ ಹೊರತೋ ಮನುಷ್ಯ ಜನ್ಮದ ಸಾರ್ಥಕತೆ ಸಂಭವಿಸುವುದಿಲ್ಲ. ಸುವರ್ಣಾಕ್ಷರದಲ್ಲಿ ಬರೆದಿಟ್ಟು ಪ್ರತಿನಿತ್ಯವೂ ಅನುಸಂಧಾನ ಮಾಡಲೇಬೇಕಾದಂತಹ ಮಾತು. ಆತ್ಮಸಾಕ್ಷಾತ್ಕಾರವಾಗದ ಹೊರತು ಮನುಷ್ಯ ಜನ್ಮ ವ್ಯರ್ಥ. ಮನುಷ್ಯ ಜನ್ಮದ ಪ್ರಯೋಜನವೇನೋ, ಉದ್ದೇಶವೇನೋ ಎಂಬುದಾಗಿ ಸಮಾಜದಲ್ಲಿ ಒಂದು ವೇಳೆ ಇವತ್ತು ಪ್ರಶ್ನೆಯನ್ನು ಇಡ್ತು ಅಂತ ಆದರೆ ವಿಧ ವಿಧವಾದಂಥ ಉತ್ತರ ಬರುತ್ತೆ. ದಾನ ಧರ್ಮವನ್ನು ಮಾಡಬೇಕು, ಆಯ್ತೆ, ಮತ್ತೊಬ್ಬರಿಗೆ ನೋವು ಮಾಡದೇ ಬದುಕಬೇಕು, ಇತ್ಯಾದಿ ಇತ್ಯಾದಿ 108 ವಿಧವಾಗಿ ಜೀವನವನ್ನು ಅಳೆಯುವಂತಹ ಒಂದು ಪ್ರಸಂಗ ನಮಗೆ ಕೇಳಿಸಿಗುತ್ತೆ ಇವತ್ತು ಲೋಕದಲ್ಲಿ. ಅದು ಯಾವುದು ತಪ್ಪು ಅಂತ ನಿರಾಕರಿಸಬೇಕು ಅಂತಲ್ಲ, ಆದರೆ ಅದು ಯಾವುದು ಸರಿಯಲ್ಲ. ಅವು ಯಾವೂ ಕೂಡ ತಪ್ಪಲ್ಲ, ಹಾಗಂದ ಮಾತ್ರಕ್ಕೆ ಸರಿಯೂ ಅಲ್ಲ. ಹಾಗಿದ್ರೆ ಸರಿಯಾದದ್ದು ಯಾವುದು? ಸತ್ಯವಾದದ್ದೇ ಸರಿಯಾದದ್ದು. ಹಾಗಾದರೆ ಸರಿಯಾದಂತಹ ಸತ್ಯವಾದಂತಹ ಮಾನವ ಜೀವನದ ಉದ್ದೇಶ ಏನೋ, ಮಹದುದ್ದೇಶವೇನೋ ಅಂತ ಕೇಳಿದ್ರೆ ಆತ್ಮಸಾಕ್ಷಾತ್ಕಾರ. ಅದು ಒಂದನ್ನ ಚೆನ್ನಾಗಿ ಬಲವಾಗಿ ಹೃದಯದಲ್ಲಿ ಧರಿಸಬೇಕು. ಆತ್ಮಸಾಕ್ಷಾತ್ಕಾರದ ಹೊರತು ಮತ್ತಿನ್ಯಾವುದೂ ಇಲ್ಲ. ಆ ಆತ್ಮಸಾಕ್ಷಾತ್ಕಾರವನ್ನ ಕಲಿಯುಗದಲ್ಲಿ ದೊರಕಿಸಿಕೊಡುವಂತಹ ಏಕೈಕ ಸಾಧನ ಶ್ರೀಮದ್ ಭಾಗವತ. ಅದಕ್ಕೆ ಹೇಳಿದ್ರು, ಯಾವ ವ್ಯಕ್ತಿಯೋ ಒಮ್ಮೆಯಾದರೂ ಜೀವನದಲ್ಲಿ ಭಾಗವತವನ್ನು ಕೇಳೋಲ್ವೋ ಆತ ಅತ್ಯಂತ ಪಾಪಿಷ್ಠ. ತುಂಬ ಪಾಪಕರ್ಮವನ್ನು ಮಾಡಿದ್ರೆ ಮಾತ್ರ 50-100 ವರ್ಷ ಬದುಕಿದ್ರೂ ಭಾಗವತ ಕಥೆ ಕೇಳೋದಕ್ಕೆ ಸಿಗಲ್ಲ. ಅಷ್ಟು ಸುಲಭದ ಮಾತಲ್ಲ ಭಾಗವತ ಸಿಗುವಂಥದ್ದು. ಅಂತಹ ವ್ಯಕ್ತಿ ಪಶುಗಳಿಗೆ ಸಮಾನ. ಕೇವಲ ಭೂಮಿಗೆ ಭಾರ ರೂಪದಲ್ಲಿ ಇರುವಂತಹವನು ಎಂಬುದಾಗಿ ದೇವತೆಗಳೂ ಕೂಡ ಈ ಮಾತುಗಳನ್ನ ಪುಷ್ಟೀಕರಿಸ್ತಾರೆ, ದೃಢೀಕರಿಸ್ತಾರೆ ಎಂಬುದಾಗಿ ಸನಕಾದಿಗಳು ಹೇಳ್ತಾರೆ. ಹಾಗೆ ಮುಂದಕ್ಕೆ ಈ ಶ್ರೀಮದ್ ಭಾಗವತ ಕಥೆ ಎಂಬುದು ದುರ್ಲಭ, ಅತ್ಯಂತ ದುರ್ಲಭಪ್ಪ. ಅಷ್ಟು ಸುಲಭವಾಗಿ ಎಲ್ಲರ ಕೈಗೂ ಸಿಗುವಂತಹ ವಸ್ತುವಲ್ಲ, ವಿಷಯವಲ್ಲ. ಎಲ್ಲರೂ ಎಲ್ಲವನ್ನೂ ಮಾಡಬಹುದು ಅಂತ ಕೂಗಾಡ್ತಾ ಇರುವಂತಹ ಈ ಕಾಲದಲ್ಲಿ ಈ ಮಾತುಗಳನ್ನ ಎಷ್ಟು ಜವಾಬ್ದಾರಿಯಿಂದ, ಎಷ್ಟು ಆಳವಾಗಿ, ಎಷ್ಟು ಮಾರ್ಮಿಕವಾಗಿ, ತಾತ್ವಿಕವಾಗಿ, ತಥ್ಯದಿಂದ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮಗಳ ಮೇಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಎಲ್ಲವನ್ನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾರು ಏನನ್ನು ಬೇಕಿದ್ರೂ ಮಾಡಬಹುದು ಅನ್ನೋದು ಕೂಡ ಅಸಂಬದ್ಧ ಪ್ರಲಾಪ. ಹಾಗಿರೋದ್ರಿಂದ ಅತ್ಯಂತ ಪುಣ್ಯವಿದ್ರೆ ಮಾತ್ರ ಭಾಗವತ ಕಥೆ ಅನ್ನೋದು ಸಿಗುತ್ತೆ. ಅದು ಸಿಕ್ಕಾಗ ಅದನ್ನು ಕೇಳದೆ, ಅದನ್ನು ತಿರಸ್ಕಾರ ಬುದ್ಧಿಯಿಂದಲೋ ಅಥವಾ ಕೇಳಬೇಕಲ್ಲ ಎಂಬಂತಹ ಒಂದು ಕಟ್ಟುಪಾಡಿಗೆ ಒಳಪಟ್ಟು ಕೇಳುವುದರಿಂದಲೋ ಹಾಗೆಲ್ಲ ಕೇಳಿದ ಪಕ್ಷ ಅದು ಕೊಡಬೇಕಾದಂತಹ ಮುಖ್ಯವಾದ ಪ್ರಯೋಜನ ಏನಿದೆಯೋ ಅದನ್ನು ಕೊಡೋಲ್ಲ. ಹೀಗೆಲ್ಲ ವಿಷಯ ಇರುತ್ತೆ. 1,000,000 ಜನ್ಮ ಸಮುತ್ಥೇನ ಪುಣ್ಯೇನ ಇವತ್ತು ಲಭ್ಯತೆ, ಅದನ್ನೇ ಸನಕಾದಿಗಳು ಹೇಳಿದ್ರು. 1,000,000 ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ 100 ಅಲ್ಲ, 1,000 ಅಲ್ಲ, 10,000 ಅಲ್ಲ, 1,00,000 ಅಲ್ಲ, 10,00,000 ಅಲ್ಲ, 1,000,000 ಜನ್ಮಗಳಲ್ಲಿ ಮಾಡಿರುವಂತಹ ಪುಣ್ಯ ಫಲದಿಂದ ಭಾಗವತ ಕಥೆ ಅನ್ನೋದು ಸಿಗುತ್ತೆ. ಇದೆಲ್ಲವೂ ಅತಿಶಯದ ಮಾತುಗಳಲ್ಲ, ಉತ್ಪ್ರೇಕ್ಷೆಯ ಮಾತುಗಳಲ್ಲ, ಹೊಗಳಿಕೆಯ ಮಾತುಗಳಲ್ಲ. ಎಲ್ಲವೂ ಕೂಡ ವಾಸ್ತವ, ಸತ್ಯವಾದಂತಹ ಮಾತು, ಖರೆಯಾದಂತಹ ಮಾತು. ಹಾಗನ್ನಿಸ್ದೇ ಇರಬಹುದು, ಹಾಗೆ ಭಾಸವಾಗದೇ ಇರಬಹುದು. ಮಾನವರಿಗಂತೂ ಹಾಗೆ ಭಾಸವಾಗುವಂಥದ್ದು ತುಂಬ ಅಪರೂಪ, ತುಂಬ ಕಠಿಣವೂ ಕೂಡ. ಯಾಕಪ್ಪ ಅಂತ ಕೇಳಿದ್ರೆ, ಮಾನವ ಜನ್ಮವೇ ಎಷ್ಟು ದುರ್ಲಭತಮವಾದದ್ದು ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಜಂತೂನಾಂ ನರಜನ್ಮ ದುರ್ಲಭಂ ಎಂಬುದಾಗಿ ಆಚಾರ್ಯ ಶಂಕರರು ಹೇಳಿದ್ರೂ ಕೂಡ ಎಷ್ಟು ಜನ ಮಾನವರಿಲ್ಲ ಲೋಕದಲ್ಲಿ. ಮಾನವನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತಾನು ಮಾನವನಾಗಿ ಹುಟ್ಟಿದ್ದೇನೆ, ಇದು ಎಷ್ಟು ಜನ್ಮಗಳ ಪುಣ್ಯವೋ ಎಂಬಂತಹ ಅರಿವೇನಾದರೂ ಇದೆಯೇ ಅಂತ ಕೇಳಿದ್ರೆ 1% ಮನುಷ್ಯರಿಗೂ ಕೂಡ ಈ ಅರಿವೇ ಇರೋಲ್ಲ. ಅಂಥದ್ರಲ್ಲಿ ಮಾನುಷ ಜನ್ಮವನ್ನು ಪಡೆದ ನಂತರದಲ್ಲಿ ಸಿಗುವಂತಹ ಭಾಗವತ ಕಥೆಯ ಬಗ್ಗೆ 1,000,000 ಜನ್ಮ ಕೃತವಾದಂತಹ ಪುಣ್ಯದ ಕಾರಣದಿಂದ ಈ ಭಾಗವತ ಕಥೆ ನನಗೆ ದೊರಕಿದೆ ಎಂಬಂತಹ ಭಾವನೆ ಮನುಷ್ಯ ಮಾತ್ರನಲ್ಲಿ ಹೇಗೆ ತಾನು ಬರೋದಕ್ಕೆ ಸಾಧ್ಯ?
10 ಬಾರಿ, 100 ಬಾರಿ, 1000 ಬಾರಿ ಈ ಮಾತುಗಳನ್ನು ಕೇಳಿ ಅದನ್ನು ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ, ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಆಪ್ತವಚನ ಅಂತ ಕರೆಯುವಂಥದ್ದು. ಆಪ್ತರು ಹೇಳಿರುವಂತಹ ಮಾತುಗಳನ್ನು, ಕನ್ನಡದಲ್ಲಿ ಸ್ನೇಹಿತ ಅನ್ನೋ ಅರ್ಥದಲ್ಲಿರುವಂತಹ ಆಪ್ತ ಅನ್ನೋ ಶಬ್ದವಲ್ಲ, ಯಾರು ಆತ್ಮವನ್ನು ಕಂಡಿದ್ದಾರೋ ಅವನು ಆಪ್ತ, ಯಥಾರ್ಥ ಭಕ್ತ. ಅವನು ಹೇಳಿರುವಂತಹ ಮಾತುಗಳನ್ನು ಕೇಳಿ 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 ಒಂದು ಗೂಡು ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ. ಆ ಮಾತುಗಳು ಒಂದು ಸಂಸ್ಕಾರವನ್ನು ಏರ್ಪಡಿಸ್ಬೇಕು. ಹಾಗಾದಾಗ ಇಂತಹ ಮಾತುಗಳಲ್ಲಿ ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ, ನಮ್ಮ ಗತಿ, ನಮ್ಮ ಸಾಧನೆ ಮುಂದಕ್ಕೆ ಸಾಗುತ್ತೆ. ಹಾಗಿಲ್ಲ ಅಂತಾದರೆ ಸಾಧನೆ ಮುಂದುವರಿಯಲ್ಲ, ಇತ್ಯಾದಿ ವಿಷಯಗಳಿದೆ ಮುಂದಕ್ಕೆ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಭಾಗವತ ಕಥೆಯನ್ನು ಕೇಳಬೇಕಪ್ಪ ನಾರದ. ಇದರಲ್ಲಿ ಯಾವ ಮುಚ್ಚುಮರಿಯನ್ನೋ, ಸಂಕೋಚವನ್ನೋ, ಕಾರ್ಪಣ್ಯವನ್ನೋ ತೋರಿಸಬಾರದು ಅಂತ ಹೇಳಿ, ದಿನಾನಾಂ ನಿಯಮೋ ನಾಸ್ತಿ. ನೋಡಪ್ಪ, ವಸ್ತುತಃ ಮೂಲಭೂತವಾದ ವಿಷಯ ಏನು ಅಂತ ಕೇಳಿದ್ರೆ ಸನಕಾದಿಗಳ ಬಾಯಿಂದ ಬರ್ತಾ ಇರುವಂತಹ ಮಾತು, ಭಾಗವತ ಕಥೆಯನ್ನು ಅನುಸಂಧಾನ ಮಾಡೋದಕ್ಕೆ ದಿನಗಳ ನಿಯಮವಿಲ್ಲಪ್ಪ. ದಿನಾನಾಂ ನಿಯಮೋ ನಾಸ್ತಿ. ಇಷ್ಟೇ ದಿನದ ಒಳಗಾಗಿ ಈ ಕಥೆಯನ್ನು ಕೇಳಬೇಕು ಎಂಬಂತಹ ಯಾವ ನಿಯಮವೂ ಇಲ್ಲ. ಸರ್ವದಾ ಶ್ರವಣಂ ಮತಂ, ಸದಾಕಾಲದಲ್ಲೂ ಭಾಗವತ ಕಥೆಯನ್ನು ಅನುಸಂಧಾನ ಮಾಡ್ತಾ ಇರಬೇಕು. ಅಂತಹ ಮಹಾಪುರುಷರು, ಅಂತಹ ಧೀಮಂತರು ಇದೇ ನಮ್ಮ ಭಾರತ ದೇಶದಲ್ಲಿ ಇದ್ದರೂ ಇದ್ದಾರೆ, ಈಗಲೂ ಇದ್ದಾರೆ, ಉಪಸ್ಥಿತರಿದ್ದಾರೆ. ಪ್ರತಿನಿತ್ಯವೂ ಭಾಗವತ ಪಾರಾಯಣ ನಡೆಯುವಂತಹ ಎಷ್ಟೋ ಕುಟುಂಬಗಳಿವೆ ಲೋಕದಲ್ಲಿ. ಪ್ರತಿನಿತ್ಯವೂ ಭಾಗವತ ಕಥೆಯನ್ನು ಅನುಸಂಧಾನ ಮಾಡುವಂತಹ ಎಷ್ಟೋ ಜನರು ಇಂದಿಗೂ ಕೂಡ ಭಾರತ ದೇಶದಲ್ಲಿದ್ದಾರೆ. ಎಲ್ಲರೂ ತಾತ್ವಿಕವಾಗಿ, ತಥ್ಯಪೂರ್ಣವಾಗಿ ಆ ಕಥೆಯನ್ನು ಅನುಸಂಧಾನ ಮಾಡ್ತಾ ಇದ್ದಾರೆ ಅಂತ ಹೇಳೋಕೆ ಬರದೇ ಹೋದರೂ, ಕಡೇ ಪಕ್ಷ ಭಾಗವತ ಗ್ರಂಥವನ್ನಾದರೂ ಪ್ರತಿನಿತ್ಯವೂ ತೆರೆದು ಓದ್ತಾ ಇದ್ದಾರೆ. ಭಾಗವತದ ಕಥೆಯ ಅನುಸಂಧಾನ ಅಜ್ಞಾನದಿಂದಲಾದರೂ ಸರಿ, ಅಲ್ಪಜ್ಞಾನದಿಂದಲಾದರೂ ಸರಿ, ಭಾಗವತ ಕಥಾನುಸಂಧಾನ ಪ್ರತಿನಿತ್ಯವೂ ಜರುಗುತ್ತಿದೆ ಎಂಬಂಥ ವಿಷಯ ಅಂತೂ ಖಂಡಿತ. ಯಾಕಂದರೆ ಸನಕಾದಿಗಳೇ ಹೇಳಿರುವ ಹಾಗೆ ದಿನಾನ ನಿಯಮೋ ನಾಸ್ತಿ. ಇಷ್ಟೇ ದಿನದೊಳಗಾಗಿ ಇದನ್ನು ಕೇಳಬೇಕು ಎಂಬಂಥ ಯಾವ ನಿಯಮವೂ ಇಲ್ಲ. ರಸವನ್ನು ಆಸ್ವಾದನೆ ಮಾಡೋದರಲ್ಲಿ ತಾತ್ಪರ್ಯವೇ ಹೊರತು ಇಷ್ಟು ದಿನದೊಳಗಾಗಿ ಇದನ್ನು ಮುಗಿಸ್ಬೇಕು ಅನ್ನೋದರಲ್ಲಿ ತಾತ್ಪರ್ಯವಲ್ಲ. ಹಾಗಿದ್ರೆ ಬಹಳ ಸುಲಭವಾಯಿತು, ಕೇಳ್ತಾನೇ ಇರೋಣವಂತೆ, ಅದಕ್ಕೇನಂತೆ ಅಂತ ಕೇಳಿದ್ರೆ, ಹೌದಪ್ಪ, ಪಕ್ಕದಲ್ಲಿ ನಿಯಮವೂ ಇದೆ. ಭಾಗವತ ಕಥೆಯನ್ನ ಸುಮ್ಮನೆ ಕಿವಿಗೊಟ್ಟು ಕೇಳೋದ್ರಲ್ಲಿ ಏನೂ ಅರ್ಥವಿಲ್ಲ. 108 ಕೆಲಸಕ್ಕೆ ಬಾರದ ವಿಷಯಗಳನ್ನ ಹೇಗೆ ಪ್ರತಿನಿತ್ಯವೂ ಕೇಳುತ್ತೇವೆಯೋ ಅದೇ ರೀತಿಯಾಗಿ ಭಾಗವತವನ್ನೂ ಕೇಳುತ್ತೆ ಅಂತ ಹೇಳ್ಕೊಂಡು ತಿರುಗೋದಾದ್ರೆ ಅದು ಭಾಗವತವನ್ನು ಕೇಳುವುದು ಅಂತ ಅನ್ನಿಸ್ಕೊಳ್ಳಲ್ಲ. ಹಾಗಿದ್ರೆ ಹೇಗಪ್ಪ ಕೇಳಬೇಕು? ಏನಿರಬೇಕು ಕೇಳುಗನಿಗೆ ಭಾಗವತವನ್ನು ಕೇಳಬೇಕಿದ್ರೆ ಏನು ಕೇಳಿದ್ರೆ, ಸತ್ಯೇನ, ಸತ್ಯನಿಷ್ಠೆ ಇರಬೇಕು, ಸುಳ್ಳನ್ನಾಡಬಾರದು, ಅಸಾಧ್ಯ. ಬ್ರಹ್ಮಚರ್ಯೇಣ, ಬ್ರಹ್ಮಚರ್ಯವಿರಬೇಕು. ಆ ರೀತಿಯಾಗಿ ಕಠಿಣತಮವಾದಂತಹ ನಿಯಮದಲ್ಲಿರಬೇಕು. ಎಷ್ಟು ಕಷ್ಟ ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು. ಸಂಪೂರ್ಣ ಭಾಗವತ ಕಥೆಯನ್ನು ಅನುಸಂಧಾನ ಮಾಡಬೇಕಿದ್ರೆ ಬ್ರಹ್ಮಚರ್ಯವಿರಬೇಕು ಅಂತ ಅಭಿಪ್ರಾಯ. ಸಾಧ್ಯವೇ? ಕಲಿಯುಗದಲ್ಲಿ ಸಾಧ್ಯವೇ? ಮುಂದಕ್ಕೆ ಅವರೇ ಹೇಳ್ತಾರೆ, ಅಶಕ್ಯತ್ವ ಕಲವು. ಕಲಿಯುಗದಲ್ಲಿ ಅಶಕ್ಯ, ಅಸಂಭವ ಹಬ್ಬ, ಅದು ಮರೆತು ಬಿಡು. ಆ ರೀತಿಯಾಗಿ ಸತ್ಯದಿಂದ, ಸತ್ಯನಿಷ್ಠೆಯಿಂದ, ಬ್ರಹ್ಮಚರ್ಯದಿಂದ ಭಾಗವತ ಕಥೆಯನ್ನು ದೀರ್ಘಕಾಲ ಅನುಸಂಧಾನ ಮಾಡುವಂಥದ್ದು ಕನಸಿನ ಮಾತು, ಆಗದೇ ಇರುವಂಥದ್ದು. ಹಾಗಾಗಿ ಶುಕಬ್ರಹ್ಮರೇ ಒಂದು ಆಜ್ಞೆಯನ್ನು ಮಾಡಿದಾರಪ್ಪ ಈ ವಿಷಯದಲ್ಲಿ. ಏನದು ಅಂತ ಕೇಳಿದ್ರೆ, ಮನಸ್ಸನ್ನು ಗೆಲ್ಲುವಂಥದ್ದು ಮತ್ತು ಇಂದ್ರಿಯಗಳನ್ನು ಗೆಲ್ಲುವಂಥದ್ದು, ನಿಯಮಗಳನ್ನು ಪರಿಪಾಲಿಸುವಂಥದ್ದು ಮತ್ತು ದೀಕ್ಷೆಯಲ್ಲಿ ಇರುವಂಥದ್ದು, ಇದೆಲ್ಲವೂ ಕೂಡ ಅಸಾಧ್ಯ, ಅಸಂಭವ ಕಲಿಯುಗದಲ್ಲಿ. ಇದೆಲ್ಲವೂ ಅಸಾಧ್ಯವಾಗಿರುವ ಕಾರಣದಿಂದಲೇ ಸಪ್ತಾಹ ವಿಧಿ ಎಂಬಂತಹ ಒಂದು ವಿಧಾನವನ್ನು ಲೋಕಕ್ಕೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಅರ್ಥಾತ್ 7 ದಿನಗಳ ಅವಧಿಯೊಳಗೆ ಭಾಗವತ ಕಥೆಯನ್ನು ಕೇಳಿ ಸಂಪೂರ್ಣಗೊಳಿಸುವಂಥದ್ದು. ಯಾಕಪ್ಪ ಅಂತ ಕೇಳಿದ್ರೆ, ಇಷ್ಟು ದೀರ್ಘಕಾಲ ಭಾಗವತವನ್ನು ಕೇಳಬೇಕು ಅಂತಾದರೆ ನಿಯಮ ಬೇಕು, ಸ್ಥೈರ್ಯ ಬೇಕು, ದೃಢತೆ ಬೇಕು, ಪ್ರಾಮಾಣಿಕತೆ ಬೇಕು, ನಿಷ್ಠೆ ಬೇಕು, ಬ್ರಹ್ಮಚರ್ಯ ಬೇಕು. ಇದ್ಯಾವುದೂ ಎಲ್ಲರ ಕೈಲೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಿರೋದ್ರಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಹೇಗೆ ಮಾಡಿಕೊಳ್ಳೋದು? ಇಂದ್ರಿಯಗಳನ್ನು ಗೆಲ್ಲುವುದು ಹೇಗೆ? ನಿಯಮಗಳನ್ನು ಪರಿಪಾಲಿಸುವುದು ಹೇಗೆ? ಮೌನವಾಗಿರಬೇಕು, ಸದಾಕಾಲದಲ್ಲೂ ಭಗವಂತನ ಚಿಂತನೆಯಲ್ಲಿ ಲೀನರಾಗಿರಬೇಕು, ಇತ್ಯಾದಿ ಇತ್ಯಾದಿ ನಿಯಮಗಳನ್ನು ಹೇಳ್ತಾರೆ. ಭಾಗವತ ಕಥೆಯನ್ನು ಅನುಸಂಧಾನ ಮಾಡಬೇಕಿದ್ರೆ ಸಾಧ್ಯವೇ? ಬೆಳಗಾದರೆ ನಮ್ಮ ಕೆಲಸಗಳಿಗೆ ನಾವು ಹೋಗಬೇಕಿರುತ್ತೆ, ಸಂಪಾದನೆ ಮಾಡಬೇಕಿರುತ್ತೆ.
ಹಾಗಿರುವಾಗ ಭಗವತ್ ಚಿಂತನೆ ಎಲ್ಲಿಂದ ಸಾಧ್ಯ? ದೇವರ ಕೋಣೆಯಲ್ಲಿ ದೇವರ ಮುಂದೆ ಕುಳಿತಾಗಲೇ ಭಗವಂತನ ಚಿಂತನೆ ಆಗಲ್ಲ. ಇನ್ನು ನಾವು ಮಾಡುವಂಥ 108 ಕೆಲಸದ ಮಧ್ಯದಲ್ಲಿ ಭಗವಂತನ ಚಿಂತನೆ ಆದೀತೇನೋ ಅವೆಲ್ಲ ಸಂಭವ. ಅದಕ್ಕೋಸ್ಕರಲೇ ಸಪ್ತಾಹ ವಿಧಿ ಎಂಬುದನ್ನು ಲೋಕಕ್ಕೆ ಅನುಗ್ರಹಿಸಿಕೊಟ್ಟಿದ್ದಾರೆ ಶುಕಬ್ರಹ್ಮರು. ಶ್ರದ್ಧೆಯಿಂದ ಯಾರು ಈ ಭಾಗವತ ಕಥೆಯನ್ನು ಪ್ರತಿನಿತ್ಯವೂ ಕೇಳುತ್ತಾರೋ ಅವರಿಗೆ ಮಾಘ ಮಾಸದಲ್ಲಿ ಮಾಡಿದಂತಹ ಪ್ರತಿಯೊಂದು ವ್ರತಕ್ಕೆ ಏನು ಫಲ ಬರುತ್ತೆ ಅಂತ ಶಾಸ್ತ್ರಗಳು ಉಪದೇಶ ಮಾಡುತ್ತೋ ಆ ಎಲ್ಲ ಫಲವೂ ಕೂಡ ಶ್ರದ್ಧೆಯಿಂದ ಭಾಗವತ ಕಥೆಯನ್ನು ಪ್ರತಿನಿತ್ಯ ಕೇಳಿದ ಪಕ್ಷ ಸಂಭವಿಸುತ್ತೆ. ಅಷ್ಟೇ ಅಲ್ಲದೇನೆ ಏನೇನು ಪುಣ್ಯಕರ್ಮಗಳ ಫಲವಿದೆಯೋ ಆ ಎಲ್ಲ ಪುಣ್ಯಕರ್ಮಗಳ ಫಲವೂ ಕೂಡ ಸಪ್ತಾಹ ಶ್ರವಣದಿಂದ ಸಂಭವಿಸುತ್ತೆ. ಮನಸ್ಸನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾಗಿರೋದರಿಂದ ಅನೇಕ ರೋಗಗಳಿಂದ ಮನುಷ್ಯರು ಬಳಲುವುದರಿಂದ ಅತ್ಯಲ್ಪವಾದಂತಹ ಆಯುಸ್ಸು ಇರುವುದರಿಂದ ಕಲಿಯುಗದ ದೋಷಗಳು ವಿಪರೀತವಾಗಿ ಇರೋದರಿಂದ ಕಲಿಯುಗಕ್ಕೆ ಎಂಬುದಾಗಿಯೇ ವಿಶೇಷವಾಗಿ ಹೇಳಲ್ಪಟ್ಟಿರುವಂತಹ ವಿಧಾನ ಭಾಗವತ ಕಥಾನುಸಂಧಾನ ವಿಧಿ ಯಾವುದು ಅಂತ ಕೇಳಿದರೆ ಸಪ್ತಾಹ ಶ್ರವಣ ವಿಧಿ. ಯಾವ ಫಲವೂ ತಪಸ್ಸಿನಿಂದ, ಯೋಗದಿಂದ, ಸಮಾಧಿಯಿಂದ ದೊರಕುವುದಿಲ್ಲವೋ ಕಲಿಯುಗದಲ್ಲಿ ಆ ಎಲ್ಲ ಫಲಗಳು ಕೂಡ ಅನಾಯಾಸವಾಗಿ ಭಾಗವತದ ಸಪ್ತಾಹ ಶ್ರವಣದಿಂದ ಸಿದ್ಧಿಯಾಗುತ್ತೆ. ಯಜ್ಞಕ್ಕಿಂತಲೂ, ವ್ರತಗಳಿಗಿಂತಲೂ, ತಪಸ್ಸುಗಳಿಗಿಂತಲೂ, ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡುವುದಕ್ಕಿಂತಲೂ, ಯೋಗಕ್ಕಿಂತಲೂ, ಧ್ಯಾನಕ್ಕಿಂತಲೂ, ಜ್ಞಾನಕ್ಕಿಂತಲೂ, ಎಲ್ಲದಕ್ಕಿಂತಲೂ ಸಪ್ತಾಹ ಶ್ರವಣ ಅನ್ನುವಂಥದ್ದು ಗರ್ಜಿಸುತ್ತದೆ ಅಂತ ಹೇಳ್ತಾ ಇದೆ. ಸಪ್ತಾಹ ಶ್ರವಣಕ್ಕೆ ಅಷ್ಟು ಮಹತ್ವವಿದೆ ಅನ್ನೋಂಥ ಅರ್ಥ. ಇದರ ಮಧ್ಯದಲ್ಲಿ ಶೌನಕರಿಗೆ ಸಹಜವಾದಂತಹ ಒಂದು ಕುತೂಹಲ ಉಂಟಾಗುತ್ತೆ. ಸೂತ ಪುರಾಣಿಕರನ್ನು ಶೌನಕರು ಕೇಳ್ತಾರೆ. ಬಹಳ ಆಶ್ಚರ್ಯವಾಗುತ್ತೆ ಈ ರೀತಿಯಾದಂತಹ ಒಂದು ಕಥೆಯನ್ನು ಕೇಳಿ. ಮೋಕ್ಷ ಪ್ರಾಪ್ತಿಗೆ ಭಾಗವತವು ಲೋಕದಲ್ಲಿ ಕುತಃ ಜಾತಂ, ಹೇಗೆ ಹುಟ್ಟುಕೊಳ್ತು, ಹೇಗೆ ಬಂತು ಭಾಗವತ ಅನ್ನುವಂಥದ್ದು, ಅದನ್ನು ತಾವುಗಳು ನನಗೆ ಸೂಚಿಸಬೇಕು, ತಿಳಿಸ್ಕೊಡಬೇಕು. ಭಾಗವತವೆಂಬುದು ಲೋಕಕ್ಕೆ ಹೇಗೆ ಬಂತು ಅಂತ ಕೇಳ್ತಾರೆ ಶೌನಕರು. ಸೂತರು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ನೋಡಪ್ಪ, ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಈ ಭೂಮಿಯನ್ನು ಬಿಟ್ಟು ತನ್ನ ಪರಂಧಾಮಕ್ಕೆ ತೆರಳಬೇಕಾಗಿತ್ತೋ ಆ ಸಂದರ್ಭದಲ್ಲಿ ಅವನ ಮಿತ್ರನೂ ಹೃದಯ ಶಿಷ್ಯನೂ ಆದಂತಹ ಉದ್ಧವ ಬಂದು ಭಗವಂತನ ಹತ್ರ 4 ಮಾತುಗಳನ್ನು ಆಡ್ತಾನೆ. ಪ್ರಭೋ, ತ್ವಂತು ಯಾಸ್ಯಸಿ ಗೋವಿಂದ, ನೀನೇನೋ ನಿನ್ನ ಪರಂಧಾಮಕ್ಕೆ ಹಿಂತಿರುಗಿ ಹೊರಟು ಹೋಗ್ತೀಯಪ್ಪ. ಭಕ್ತರಿಗೆ ಮಾಡಬೇಕಾದಂತಹ ಏನೇನು ಕಾರ್ಯಗಳಿದ್ವೋ ಅದನ್ನೆಲ್ಲ ನೀನು ಸಂಪನ್ನಗೊಳಿಸಿ ನೀನೇನೋ ನಿನ್ನ ಪರಂಧಾಮಕ್ಕೆ ಹೊರಟು ಹೋಗ್ತೀಯ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಚಿಂತೆ ನನ್ನನ್ನು ಕಾಡ್ತಾ ಇದೆ. ಆ ಚಿಂತೆಯನ್ನು ನೀನೊಬ್ಬನೇ ಪರಿಹಾರ ಮಾಡಕ್ಕೆ ಸಾಧ್ಯ. ಅದನ್ನು ಪರಿಹರಿಸಿ ನೀನು ನಿನ್ನ ಧಾಮಕ್ಕೆ ತೆರಳು. ಕಲಿಯುಗ ಬಂದು ಹೋಗ್ಬಿಟ್ಟಿದೆ ಪ್ರಭೋ. ಇಲ್ಲಿ ಎಂತೆಂಥವರೂ ಕೂಡ ಖಲಾಹ ಭವಿಷ್ಯಂತಿ, ಅರ್ಥಾತ್ ದುಷ್ಟರಾಗಿ ಹೋಗ್ತಾರೆ. ಎಂತೆಂಥವರೂ ಸಜ್ಜನಿಕೆಯನ್ನು ತೊರೆದು ದುಷ್ಟತನವನ್ನು ಆಶ್ರಯಿಸ್ಬಿಡ್ತಾರೆ. ಹಾಗಿರೋದ್ರಿಂದ ಈ ಭೂಮಿ ತುಂಬ ಭಾರಭೂತವಾಗಿ ಆಗ್ಬಿಡುತ್ತೆ. ದುಷ್ಟರನ್ನು ತಡ್ಕೊಳಕ್ಕಾಗಲ್ಲ ಭೂಮಿಯ ಕೈಲಿ, ಆ ಭಾರವನ್ನು ತಡೆಯೋಕ್ಕಾಗಲ್ಲ ಆಕೆಯ ಕೈಲಿ. ಅಂತಹ ಸಂದರ್ಭದಲ್ಲಿ ಆಕೆ ಯಾರನ್ನ ಮೊರೆ ಹೋಗಬೇಕು? ಇಷ್ಟು ವರ್ಷಗಳವರೆಗೆ ನೀನಿದ್ದೆ ಭೂಮಿಯ ಮೇಲೆ, ಭೂಭಾರ ಹರಣಕ್ಕೆ ಕುರುಕ್ಷೇತ್ರ ಯುದ್ಧವಾಯಿತು, ಅದೆಲ್ಲ ನೀನು ಸಂಪನ್ನಗೊಳಿಸಿದೆ, ಭೂಭಾರವನ್ನು ಹರಿಸಿದೆ. ಮುಂದಕ್ಕೇನಪ್ಪ ಗತಿ? ನೀನಿವಾಗ ತೆರಳಿ ಹೊರಟುಬಿಟ್ರೆ ಹಿಂದಕ್ಕೆ ಕಲಿಯುಗದಲ್ಲಿ ಭೂಭಾರ ಹೆಚ್ಚಾದಾಗ ಈ ಭೂಮಿಯನ್ನು ಕಾಪಾಡೋರು ಯಾರು ಪ್ರಭೋ ಅಂತ ಕೇಳ್ತಾನೆ. ಅತಃ ಹಾಗಾಗಿ ಸಜ್ಜನರಲ್ಲಿ ದಯೆ ಇಟ್ಟು ಕೃಪೆ ಇಟ್ಟು ನೀನು ಹೋಗಬೇಡ ಪ್ರಭೋ ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ ಉದ್ಧವ. ಅಪ್ಪ, ನೀನು ಯದ್ಯಪಿ ನಿರ್ಗುಣ, ನಿರಾಕಾರ, ನಿರೀಹ, ಪರಂಜ್ಯೋತಿ ಸ್ವರೂಪ ಅಪ್ಪ ನೀನು. ಆದರೆ ನಿನ್ನ ಈ ಸ್ವರೂಪವನ್ನು ಎಲ್ಲರೂ ಕೂಡ ಅನುಸಂಧಾನ ಮಾಡಲಾರರು. ಭಕ್ತಾನುಗ್ರಹಕ್ಕೋಸ್ಕರವಾಗಿಯೇ ಸಗುಣತ್ವವನ್ನು ಗುಣಸಹಿತನಾಗಿ 4 ಭುಜಗಳು, ಹಾರಕೇಯೂರಾದಿಗಳು ಇತ್ಯಾದಿ ಇತ್ಯಾದಿ ಅನೇಕ ಅವತಾರಗಳನ್ನು ತಾಳಿ ನೀನು ಲೋಕವನ್ನು ಉದ್ಧಾರ ಮಾಡ್ತಾ ಇದೆಯಾ. ಹಾಗಿರೋದ್ರಿಂದ
ನಿರಾಕಾರೋಪಿ ಚಿನ್ಮಯ, ನೀನು ನಿರಾಕಾರನಾಗಿದ್ದರೂ ಕೂಡ ಲೋಕಾನುಗ್ರಹಾರ್ಥವಾಗಿ ಮೂರ್ತಿಮತ್ತಾಗಿ ಭೂಮಿಯಲ್ಲಿ ಅವತರಿಸಿದ್ಯಾ. ಒಂದು ವೇಳೆ ನೀನು ನಿನ್ನ ಪರಂಧಾಮಕ್ಕೆ ತೆರಳಿಬಿಟ್ಟೆ ಅಂತ ಆದರೆ ನಿನ್ನ ಭಕ್ತರು ಹೇಗಪ್ಪ ಕಲಿಯುಗದಲ್ಲಿ ಇರೋದಕ್ಕೆ ಸಾಧ್ಯ? ನಿರ್ಗುಣ ಬ್ರಹ್ಮನ ಉಪಾಸನೆ ಅನ್ನುವಂಥದ್ದು ಕಲಿಯುಗದಲ್ಲಿ ಕಷ್ಟ ಸಾಧ್ಯ, ಅಸಂಭವ, ತುಂಬ ಕಷ್ಟ. ಹಾಗಿರೋದ್ರಿಂದ ಈ ವಿಚಾರವಾಗಿ ಕೊಂಚ ನೀನು ಪರಾಮರ್ಶಿಸಬೇಕು, ಯೋಚನೆ ಮಾಡಬೇಕು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಇದ್ದಂತಹ ಶ್ರೀಕೃಷ್ಣನು ಉದ್ಧವನ ಈ ಮಾತುಗಳನ್ನು ಕೇಳಿ, ಭಕ್ತರಿಗೆ ಒಂದು ಅವಲಂಬನವನ್ನು ಕೊಡಬೇಕು, ನಾನು ನನ್ನ ಪರಂಧಾಮಕ್ಕೆ ತೆರಳಿದ ನಂತರವೂ ಭಕ್ತರಿಗೆ ಒಂದು ಅವಲಂಬನ ಬೇಕು, ಒಂದು ಆಶ್ರಯ ಬೇಕು. ಯಾವ ರೂಪದಲ್ಲಿ ಭಕ್ತರಿಗೆ ಆಶ್ರಯವನ್ನು ನಾನು ಕೊಟ್ಟರೆ, ಒಂದು ಅವಲಂಬನವನ್ನು ಕೊಟ್ಟರೆ ಅವರುಗಳು ಆ ಅವಲಂಬನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನವರೆಗೂ ಬಂದು ತಲುಪಬಹುದು ಎಂಬುದಾಗಿ ವಿಚಾರ ಮಾಡಿ ಶ್ರೀಕೃಷ್ಣನು ಉದ್ಧವನಿಗೆ ಆ ಉಪಾಯವನ್ನು ತಿಳಿಸ್ತಾನೆ. ಆ ಅವಲಂಬನವೇನು? ಭಗವಂತನನ್ನ, ಭಗವತ್ ಸ್ವರೂಪವನ್ನ, ಆತ್ಮಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದಕ್ಕೆ ಕಲಿಯುಗದಲ್ಲಿ ಇರುವಂತಹ ಅವಲಂಬನ ಸಾಧನ ಯಾವುದು ಅನ್ನೋದನ್ನು ಶ್ರೀಕೃಷ್ಣನೇ ಸ್ವಯಂ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಆ ಸಾಧನ ಯಾವುದು, ಅದು ಎಂಥದ್ದು ಅನ್ನೋದನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.